Hello students. So today we are starting with a new unit, that is unit 4, concept as web mining. Okay. So we can look into brief on the web mining. So web mining, with the huge amount of information available online, the world wide web is a rich area of data mining research. ಸೊ ನಿಮಗೆಲ್ಲ ಗೊತ್ತು, ಈಗ ಆನ್ಲೈನಲ್ಲಿ ಬೇಕಾದಷ್ಟು ವೆಬ್ ಡಾಕ್ಯುಮೆಂಟ್ಸ್ ಸಿಗುತ್ತೆ. ಸೊ ಅದನ್ನು ಹೇಗೆ ಮೈನಿಂಗ್ ಮಾಡೋದು ಅದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬರುತ್ತೇವೆ. Web mining is the use of data mining techniques to automatically discover and extract the information from the web documents and services. By using the data mining techniques, ನಾವು ಡೇಟಾ ಮೈನಿಂಗ್ ಟೆಕ್ನಿಕ್ಸನ್ನು ಯೂಸ್ ಮಾಡಿ ಹೇಗೆ ನಾವು ಆ ವೆಬ್ ಡಾಕ್ಯುಮೆಂಟ್ಸನ್ನು ಯೂಸ್ಫುಲ್ ನಾಲೆಜ್ ಡಿಸ್ಕವರಿ ಮಾಡ್ಬೋದು, ಹೇಗೆ ಅದರ ಪ್ಯಾಟರ್ನ್ಸ್ ರೆಕಗ್ನೈಸ್ ಮಾಡ್ಬೋದು, ಅದನ್ನು ಎಲ್ಲ ನಾವು ಡೇಟಾ ಮೈನಿಂಗ್ ಟೆಕ್ನಿಕ್ಸ್ ಯೂಸ್ ಮಾಡ್ತಾ ವೆಬ್ ಮೈನಿಂಗ್ಗೆ ವೆಬ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಸರ್ವಿಸಸ್ಗೆ ಹೆಲ್ಪ್ ಮಾಡೋದು. Okay, so here web is used for several purposes like finding the relevant information, discovering new knowledge from the web, personalized web page synthesis, learning about individual users. So we can look into these 4 points in brief. So finding a relevant information. So finding a relevant information means when we want to retrieve specific information from the web, we either browse or use the search engine like Google, Firefox, Internet Explorer. ಸೊ ನಿಮಗೆ ಇವಾಗ ಗೂಗಲಲ್ಲಿ ವಾಟ್ ಈಸ್ ಡೇಟಾ ಮೈನಿಂಗ್ ಅಂತ ಸರ್ಚ್ ಮಾಡಬೇಕು. ಸೊ ನೀವು ಅಲ್ಲಿ ಗೂಗಲ್ ಕ್ರೋಮ್ ಅಂತ ಹೇಳೋ ಒಂದು ಬ್ರೌಸರಿಗೆ ಹೋಗ್ಬಿಟ್ಟು ನೀವು ಅಲ್ಲಿ ವಾಟ್ ಈಸ್ ಡೇಟಾ ಮೈನಿಂಗ್ ಅಂತ ಕೊಡ್ತೀರಾ. ಆಗ ನಿಮಗೆ ಬೇಕಾದಷ್ಟು ಒಂದು ವೆಬ್ ಪೇಜಸ್ ಸಿಗುತ್ತೆ, PPT ಸಿಗುತ್ತೆ, PDF ಸಿಗುತ್ತೆ, ಕೆಲವೊಂದು ಆಥರ್ಸ್ ಕೆಲವೊಂದು ಬೇರೆ ಬೇರೆ ರೀತಿಯಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಇರುತ್ತೆ. ಸೊ ಅದರಲ್ಲಿ ನೀವು ಬೇಕಾದ ಒಂದು ಪರ್ಟಿಕ್ಯುಲರ್ ಆಥರ್ ಯಾವ ಆಥರ್ ನಿಮಗೆ ಹೇಗೆ ಈಸಿ ಆಗೋ ಥರ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಅದನ್ನು ಮಾತ್ರ ನೀವು ಬಳಸ್ತೀರಲ್ಲ. ಪರ್ಟಿಕ್ಯುಲರ್ ಒಂದು ಡಾಕ್ಯುಮೆಂಟ್ ಮಾತ್ರ ನೀವು ಅಲ್ಲಿ ವ್ಯೂ ಮಾಡ್ತೀರ, ಯಾವುದು ಪರ್ಫೆಕ್ಟ್ ಆಗಿರುತ್ತೋ ಅದನ್ನು. ಸೊ ಅದಕ್ಕೆ ಫೈಂಡಿಂಗ್ ಅ ರಿಲೆವೆಂಟ್ ಇನ್ಫಾರ್ಮೇಷನ್. ಸೊ ವೆನ್ ವಿ ವಾಂಟ್ ಟು ರಿಟ್ರೀವ್ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಫ್ರಮ್ ದ ವೆಬ್, ವಿ ಐದರ್ ಬ್ರೌಸ್ ಆರ್ ಯೂಸ್ ದ ಸರ್ಚ್ ಎಂಜಿನ್ ಲೈಕ್ Google, Firefox and Internet Explorer. Okay, we provide a simple keyword query and the response from the web search engine is a list of pages based on the query. That's what I told now. ಸೊ ನೀವು ಒಂದು ಪರ್ಟಿಕ್ಯುಲರ್ ವರ್ಡ್ ಅಥವಾ ಟೆಕ್ಸ್ಟ್ ನಿಮ್ಮ ಗೂಗಲಲ್ಲಿ ಎಂಟ್ರ್ ಮಾಡಿದರೆ, ನೀವು ಗೂಗಲ್ ಅಥವಾ ಇಂಟರ್ನೆಟ್ ಎಕ್ಸ್ಪ್ಲೋರಲ್ಲಿ ಎಂಟ್ರ್ ಮಾಡಿದರೆ ಅದು ನಿಮಗೆ ಬೇಕಾದಷ್ಟು ಲಿಂಕ್ ಮತ್ತು ಡಾಕ್ಯುಮೆಂಟ್ಸ್ಗಳನ್ನು ಕೊಡುತ್ತೆ. ಸೊ ಇಟ್ಸ್ ಅ relevant information from the browsers. Okay, the problem related to the search tools are low precision. This means that we may get many web pages that are not relevant to our query. ಸೊ ಲೋ ಪ್ರಿಸಿಷನ್ ಮೀನ್ಸ್ ನೀವಲ್ಲಿ ಒಂದು ಪರ್ಟಿಕ್ಯುಲರ್ ಟೆಸ್ಟ್ ಕೊಟ್ಟಾಗ ಆ ಟೆಕ್ಸ್ಟ್ ಬಗ್ಗೆ ಅಲ್ಲದೆ ಬೇರೆ ಡಾಕ್ಯುಮೆಂಟ್ಸ್, ಈಗ ಡೇಟಾ ಮೈನಿಂಗ್, ನೀವು ವಾಟ್ ಈಸ್ ಡೇಟಾ ಮೈನಿಂಗ್ ಅಂತ ಕೇಳಿದಾಗ ಅದರ ಡೆಫಿನೇಷನ್ ಡೇಟಾ ಮೈನಿಂಗ್, ಅಡ್ವಾಂಟೇಜಸ್ ಆಫ್ ಡೇಟಾ ಮೈನಿಂಗ್, ಸೊ ಅಂಥ ವೆಬ್ ಪೇಜಸ್ ಎಲ್ಲ ಡಿಸ್ಪ್ಲೇ ಆಗುತ್ತಲ್ಲ. ಸೊ ಅದಕ್ಕೆ ಲೋ ಪ್ರಿಸಿಷನ್ ಮೀನ್ಸ್ ನಿಮ್ಮ ಟಾಪಿಕ್ಗಿಂತ ಜಾಸ್ತಿ ಅದರ ಡೀಟೇಲ್ಸನ್ನು ಅದು ಕೊಡ್ತಾ ಇರುತ್ತೆ. ಸೊ ಅದಕ್ಕೆ ಲೋ ಪ್ರಿಸಿಷನ್ ಅಂತೀವಿ. ನೆಕ್ಸ್ಟ್ ಲೋ ರಿಕಾಲ್ ಮೀನ್ಸ್ ಸಮ್ ಆಫ್ ದ ರಿಲೆವೆಂಟ್ ಪೇಜಸ್ ಆರ್ ನಾಟ್ ಅಲ್ಲಿ ಪ್ರಾಪರ್ಲಿ ಇಂಡೆಕ್ಸ್ಡ್ ಆರ್ ಆರ್ಡರ್ಡ್. ವಿ ಮೇ ನಾಟ್ ಗೆಟ್ ದ ರಿಕ್ವೈರ್ಡ್ ಪೇಜಸ್ ಥ್ರೂ ಎನಿ ಆಫ್ ದ ಸರ್ಚ್ ಎಂಜಿನ್ಸ್. ಲೋ ರಿಕಾಲ್ ಅಂದರೆ ನಾವು ಪರ್ಟಿಕ್ಯುಲರ್ ವೆಬ್ ಪೇಜ್ ಓಪನ್ ಮಾಡಿ ಅದರ ಆರ್ಡರ್ ಕರೆಕ್ಟ್ ಆಗಿರಲ್ಲ, ಸೊ ಅದನ್ನು ಲೋ ರಿಕಾಲ್ ಅಂತ ಹೇಳುತ್ತೇವೆ. ಸೊ ದಿಸ್ ಈಸ್ ಅಬೌಟ್ ಫೈಂಡಿಂಗ್ ಅ ರಿಲೆವೆಂಟ್ ಇನ್ಫಾರ್ಮೇಷನ್, ಹೌ ವಿ ಕ್ಯಾನ್ ಆಕ್ಸೆಸ್ ದ ಇನ್ಫಾರ್ಮೇಷನ್ ಫ್ರಮ್ ದ ವೆಬ್ ಪೇಜಸ್. ಓಕೆ, next we have discovering a new knowledge on the web. This is a query triggered process that is retrieval oriented. We have a collection of web data and we want to extract the useful knowledge of it. So here in discovering a new knowledge on the web, it means we have many number of web documents. From that we are collecting the useful web documents which can be useful for finding the web patterns. So it's a discovering a new knowledge on the web. Next we have personalized web page synthesis, means the web pages, how we can combine the web pages. It's known as synthesis, web page synthesis. We may wish to synthesize a web page for different individual from the available set of web pages.
means when number of multiple web pages are there, we used to collect those web pages and combine those web pages into a one document. ಕೆಲವೊಂದು ತುಂಬ ಡಾಕ್ಯುಮೆಂಟ್ಸ್ ಇದ್ದಾಗ ಆ ಡಾಕ್ಯುಮೆಂಟ್ಸಿಂದೆಲ್ಲ ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಒಂದು ಸಿಂಗಲ್ ವೆಬ್ ಪೇಜ್ ಆಗಿ, ಒಂದು ಸಿಂಗಲ್ ವೆಬ್ಸೈಟ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಪರ್ಸನಲೈಸ್ಡ್ ವೆಬ್ ಪೇಜ್ ಸಿಂಥಸಿಸ್ ಅಂತೀವಿ. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಲರ್ನಿಂಗ್ ಅಬೌಟ್ ಇಂಡಿವಿಜುವಲ್ ಯೂಸಸ್. ಸೊ ಹಿಯರ್ ವಿ ಆರ್ ಲರ್ನಿಂಗ್ ಅಬೌಟ್ ದ ಇಂಡಿವಿಜುವಲ್ ಯೂಸರ್ಸ್ ಅಂತ ಹೇಳಿದಾಗ ಅಲ್ಲೇ ನಿಮಗೆ ಸಿಗುತ್ತೆ ವರ್ಡ್ ಏನು ಅಂತ ಹೇಳಿದರೆ ಯೂಸರ್ಸ್. ನಾವು ಯೂಸರ್ಸ್ ಹೇಗೆ ನಾವು ಸರ್ಚ್ ಮಾಡ್ತೀವಿ ಗೂಗಲಲ್ಲಿ, ಸೊ ಬ್ರೌಸರ್ಸಲ್ಲಿ ನಮ್ಮ ಯೂಸರ್ ಬಿಹೇವಿಯರ್ ಹೇಗೆ, ಸೊ ಅದನ್ನು ಲರ್ನಿಂಗ್ ಅಬೌಟ್ ಇಂಡಿವಿಜುವಲ್ ಯೂಸರ್ಸ್. ಸೊ ಇಟ್ ಈಸ್ ಅಬೌಟ್ ವಾಟ್ ದ customers do and what they want. This problem consists of sub-problems such mass customizing information according to the consumer's need, problems related to marketing, effective web page design, management, etc. So here learning about individual user, for example, ಏನಂತ ಹೇಳಿದರೆ ನೀವು ಯೂಸರ್ಸ್, ಈಗ ನಾವು ಕಸ್ಟಮರ್ಸ್ ಎಲ್ಲ ಒಂದು ಪರ್ಟಿಕ್ಯುಲರ್ ವೆಬ್ಸೈಟ್ ವಿಸಿಟ್ ಮಾಡಿದಾಗ, ಈಗ ಒಂದು ಆನ್ಲೈನ್ ಶಾಪಿಂಗ್ ಅಲ್ಲಿ ಹೋದಾಗ ನೀವು ಒಂದು ಪರ್ಟಿಕ್ಯುಲರ್ ಮೆಟೀರಿಯಲ್ಸನ್ನು ಸೆಲೆಕ್ಟ್ ಮಾಡಿರ್ತೀರ. ಸೊ ಕೆಲವೊಂದು ಸತಿ ನೀವು ಆ ವೆಬ್ ಪೇಜ್ ಓಪನ್ ಮಾಡಿದಾಗ ಸೇಮ್ ಮೆಟೀರಿಯಲ್ಸಲ್ಲಿ ಡಿಫ್ರೆಂಟ್ ಟೈಪ್, ಕಲರ್ಸ್ ಅದನ್ನೇ ರೀತಿಯಾಗಿ ಡಿಸ್ಪ್ಲೇ ಆಗುತ್ತದೆ, ಲೈಕ್ ಅಡ್ವರ್ಟೈಸಿಂಗ್ ಆಫ್ ಅ ಪ್ರಾಡಕ್ಟ್. ಸೊ ಹಾಗೆ ನಿಮ್ಮ ಯೂಸರ್, ಸೊ ಇದನ್ನೆಲ್ಲ ಏನು ಅಂತ ಹೇಳಿದರೆ ಇಟ್ ಈಸ್ ಅ ಸೆನ್ಸಿಟಿವ್ ಅನಾಲಿಸಿಸ್. ಸೊ ಅಲ್ಲಿ ನಮ್ಮ ಯೂಸರ್ ಬಿಹೇವಿಯರ್ ಹೇಗೆ ಅಂತ ಹೇಳೋದನ್ನು ಕಲೆಕ್ಟ್ ಮಾಡ್ತಾ ಇರ್ತಾರೆ ವೆಬ್. It is a back-end process. Okay, so it is a learning about individual user. They are learning about how the users what they want, what they required from the particular web page. So it's a learning about the individual user. So these are the 4 important purposes of web mining, that is finding relevant information, discovering new knowledge from the web, personalized web page synthesis, and learning about the individual users. So next we can look into the web mining types. Okay, so in exam they might ask, explain the different types, categories, task or a web mining. Okay, so here mining techniques in the web can be categorized into 3 areas of interest based on which part of the web is to be mined. They are, first one, web content mining. Next we have web structured mining. Then we have web usage mining. So these are the 3 important types of a web mining. In exam they might ask this 3 points in 5 marks, like explain the web content mining, explain the web structure mining, write a note on web usage mining and all. Okay, so it's a 3 main types of a web mining. So here you can see the diagram of a web mining types. So web mining has 3 types, that is web content mining. So in web content mining, where it includes the content of the web documents, and it has the types like text. So where the data will be like in form of text, images, audio, video and links also will be there in this web content mining. ಇಲ್ಲಿ ಯಾವಾಗಲೂ ಕಂಟೆಂಟ್ ಇರುತ್ತೆ, ನಿಮ್ಮ ಡಾಕ್ಯುಮೆಂಟ್, ನಿಮ್ಮ ವೆಬ್ ಪೇಜಲ್ಲಿ ಏನು ಕಂಟೆಂಟ್ ಇರುತ್ತೆ, ಏನೆಲ್ಲ ಟೆಕ್ಸ್ಟ್ ಇರುತ್ತೆ ಅದೆಲ್ಲ ಇಲ್ಲಿ ವೆಬ್ ಕಂಟೆಂಟ್ ಮೈನಿಂಗಲ್ಲಿ ಇರುತ್ತೆ. ಅದರಲ್ಲಿ ಆಡಿಯೋ, ಮಲ್ಟಿಮೀಡಿಯಾ ಡೇಟಾ ಟೈಪ್ ಇರುತ್ತಲ್ಲ, ಟೆಕ್ಸ್ಟ್, ಆಡಿಯೋ, ವಿಡಿಯೋ, ಇಮೇಜ್ ಎಲ್ಲ ಇಲ್ಲಿ ಸ್ಟೋರ್ ಆಗಿರುತ್ತೆ ವೆಬ್ ಕಂಟೆಂಟ್ ಮೈನಿಂಗಲ್ಲಿ. ನೆಕ್ಸ್ಟ್ ನಮಗೆ ಇರೋದು ವೆಬ್ ಸ್ಟ್ರಕ್ಚರ್ಡ್ ಮೈನಿಂಗ್. ವೆಬ್ ಸ್ಟ್ರಕ್ಚರ್ಡ್ ಮೈನಿಂಗ್ ಏನು ಅಂತ ಹೇಳಿದರೆ, ಸ್ಟ್ರಕ್ಚರ್ ಆಫ್ ದ ವೆಬ್, ಅಂದರೆ ಒಂದು ಪರ್ಟಿಕ್ಯುಲರ್ ವೆಬ್ ಪೇಜಿಗೆ ಕೆಲವೊಂದು ಸ್ಟ್ರಕ್ಚರ್ ಇರುತ್ತೆ. ಸೊ ಆ ಸ್ಟ್ರಕ್ಚರ್ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮ್ ಕೊಡೋದು ಇಲ್ಲಿ ವೆಬ್ ಸ್ಟ್ರಕ್ಚರ್ಡ್ ಮೈನಿಂಗ್. ವೆಬ್ ಯೂಸೇಜ್ ಮೈನಿಂಗ್ ಏನಂತ ಹೇಳಿದರೆ, ಯೂಸರ್ಸ್ದು ಡೀಟೇಲ್, ಹೌ ದ ಪರ್ಟಿಕ್ಯುಲರ್ ವೆಬ್ ಕ್ಯಾನ್ ಬಿ ಯೂಸ್ಡ್. So it's known as a web usage mining. So it has 2 types, that is general access pattern tracking and customized usage tracking. So we can look this diagram in detail. So first we can look into web content mining. So web content mining is the application of extracting useful information from the content of the web documents. So in web content mining is mainly used to extract the useful information from the web documents.
And here, web content mining describes the discovery of useful information from the web contents like government information, digital libraries, electronic business and services, and other web applications. So, it consists of several types of data such as text, audio, video, image, and hyperlinks. So, here, as I told, in web content mining, it includes the text, audio, video, image, and hyperlinks. And here in web content mining, it includes the multi-type data. It is termed as a multimedia data mining. Okay. Next, we have text documents, where text documents are related to the text mining. So in text document means a text mining. Whatever the text we place in the web pages, to mine those, we have the ಟೆಕ್ಸ್ಟ್ ಮೈನಿಂಗ್. ಟೆಕ್ಸ್ಟ್ ಇರುತ್ತಲ್ಲ ನಮ್ಮ ವೆಬ್ ಪೇಜಲ್ಲಿ, ಅದನ್ನು ನಾವು ಮೈನ್ ಮಾಡ್ತೀವಿ. ಅಂದರೆ ನಾವು ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಫೈಂಡ್ ಔಟ್ ಮಾಡೋಕ್ಕೆ ಟೆಕ್ಸ್ಟ್ ಮೈನಿಂಗ್ ಅಂತ ಯೂಸ್ ಮಾಡ್ತೀವಿ. ಸೊ ಮೆಷಿನ್ ಲರ್ನಿಂಗ್ ಆ್ಯಂಡ್ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್, ದಿಸ್ ಮೀನಿಂಗ್ ಈಸ್ ಆಲ್ಸೋ ನೋನ್ ಆಸ್ ಟೆಕ್ಸ್ಟ್ ಮೈನಿಂಗ್. ಸೊ ಟೆಕ್ಸ್ಟ್ ಮೈನಿಂಗ್ ಪರ್ಫಾರ್ಮ್ಸ್ ಸ್ಕ್ಯಾನಿಂಗ್ ಆ್ಯಂಡ್ ಮೈನಿಂಗ್ ಆಫ್ ದ text, image and group of web pages according to the content of the input. So this is about the web content mining. Okay. Next we have the web structured mining. It is the study of the structure of the web. As I told, it is the study of the structure of the web. So there is a structure in every particular web pages. The structure of the web graph consists of web pages as nodes and hyperlinks as edges connecting to the related pages. So the particular web page will have the nodes, hyperlinks and edges and all. Okay. Next we have structure mining. Basically shows the structured summary of a particular website. It shows the summary, the structure of the particular website. So when you are developing a website and all, the particular design of the code has some particular structure. For example, if you are developing the HTML document, it has a structure, right? Those who have opted computer science in second PU, computer science in your PU course, so they will be knowing the how the web HTML documents is created, like HTML head, title, then they have body tag, then end the body tag and end the HTML tag. So this is a structure of the design of the particular HTML document of a website or a web page. So it's a structure, so it is a part of a website, the web development subject. Okay, it's a website creation structure. Okay. So here, as I told, structure mining basically shows the structure summary of a particular website. It identifies relationship between the web pages linked by the information or direct link connection. So every web pages has the links, right? So when you're opening any web pages or websites like shopping, Amazons and all, you will be opening, right? So there, when you click on the home page or contact us page or next item or a next product, so when you're clicking those particular text, it will move into the another web page, right? So it is known as a link. They had mentioned some hyperlinks, or a linking to the another web page is known as a web page links, link connection. We can have a direct link connection to the another web page. Okay. To determine the connection between two commercial websites, web structured mining can be very useful. So it is easy when we have the web structure mining. It is used to study the topology of the hyperlinks with or without the description of the links. PageRank, social network analysis, or the analysis is another method of studying the web link structure. So if we want to study the web link structure and all, we can use these two analysis method. That is, one is PageRank and social network analysis. So about the PageRank and social network analysis, I will be explaining you in detail in our coming classes. Okay. So here, web structure mining means it is mainly used to provide the structure of the web document or a web page. Okay. So this is about a web structure mining. Here these points are all important. Okay. Next we have the web usage mining, where web usage mining is the application of identifying or discovering the interesting usage patterns from the large data set.
So from the last data set, we will be discovering which are the useful information or a patterns we are collecting. So that is known as web usage mining. Okay, in web usage mining, user access data on the web and collects data in the form of logs. So web usage mining is also called as web log mining. So in web usage mining, the user access the data on the web and collect in the form of a logs. It is an web usage mining. So in the secondary data derived from the interaction of the users with the web. So here the user will be communicating with the web. Secondary data includes the data from the web server access like logs, browser logs, user profiles, bookmark data, mouse click, scrolls, which are results for the user interaction. So this is how the user will be interacting with the web. So it is the web usage mining, where it has a two main types, that is one is general access pattern tracking, another one is customized usage tracking. So first one, general access pattern tracking. So this is to learn user navigation patterns and trends. The general access pattern tracking analysis the web logs to understand the access patterns and trends. So here in general access pattern tracking, it will track what the user needs at a current moment, at a current situation. So by connecting to that particular quantity or quality what the customer want, it will try to understand the particular user behavior and helps them to get those product in need for them. So whatever the trends will be, what the user requires, so it will be mined by using the general access pattern tracking. Next we have customized usage tracking. This is to learn user profile or user modeling in an adaptive interfaces. So it will learn how the users, whatever the user profiles and all. Okay, it analyzes the individual trends, what the particular individual user needs or what a particular individual require, those details it will be customized. It purposes is to customize the website to the users, the information displayed, the depth of the site structure and the format of the resources can all be dynamically customized for each users over time based on their access patterns. So this is about a customized usage tracking. So this all it comes under the sentimental analysis. Okay, so where the user behaviors will be tested and patterns. So when you might have been seen when you're visiting the particular web pages, the same web pages and all, it will pop up the same advertisement or the same web pages again and again in your Google Chrome or browsers. Okay, so these are the three important types of web mining: web content mining, web structure mining, and web usage mining. So I need everyone to write this in your notes. I will send you some questions on behalf of that, only you write your answers. So thank you students. If you have any doubts you can ask. Okay, thank you.